ವಿಧಾನಸಭಾ ಕ್ಷೇತ್ರದ ಮಲ್ಲಸಂದರದ ಬಳಿಯಲ್ಲಿರುವ ಅಂಬೇಡ್ಕರ್ ಭವನದಲ್ಲಿ ಶಕ್ತಿ ಅಸ್ತ್ರ ಮೀಡಿಯಾ ಕ್ರಿಯೇಷನ್ ವತಿಯಿಂದ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಸಂಘಟನೆ ಸಹಯೋಗದಲ್ಲಿ ಶಕ್ತಿ ಅಸ್ತ್ರ ಪತ್ರಿಕೆ ಸಂಪಾದಕರು ಸೋಮಶೆಟ್ಟಹಳ್ಳಿ ಎಲ್ ಮಂಜುನಾಥ್ ರವರ ಸಾರಥ್ಯ ಉಳ್ಳ ವ್ಯಸನ ಮುಕ್ತ ದಾಸರಳ್ಳಿ ಎಂಬ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ದಾಸರಳ್ಳಿ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು, ಪ್ರಕ್ರಿಯಾ ಆಸ್ಪತ್ರೆಯ ಸಂಪಾದಕರಾದ ಡಾಕ್ಟರ್ ಶ್ರೀನಿವಾಸ್, ಸಮಾಜ ಸೇವಕರಾದ ಡಾಕ್ಟರ್ ಸಂಗನ, ಸುರೇಶ್ ಜೈನ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ನುರಿತ ಶಿಕ್ಷಕರನ್ನೊಳಗೊಂಡು ಉತ್ತಮ ಬೋಧನೆಯಿಂದ ಜನಮನ್ನಣೆ ಗಳಿಸುತ್ತಿರುವ ರಾಯಲ್ ಟೆಕ್ನೋ ಶಾಲೆಯ ಶಿಕ್ಷಣ ಕ್ಷೇತ್ರದ ಗಣನೀಯ ಸೇವೆಯನ್ನು ಪರಿಗಣಿಸಿ ಶಾಲಾ ಆಡಳಿತ ಮಂಡಳಿಯನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲಾಯಿತು. ಕಾರಣಾಂತರಗಳಿಂದ ರಾಯಲ್ ಟೆಕ್ನೋ ಶಾಲೆಯ ಅನುಪಸ್ಥಿತಿಯಲ್ಲಿ ಶಾಲೆಗೆ ಭೇಟಿ ನೀಡಿ ಶಾಲಾ ಆಡಳಿತ ಮಂಡಳಿಗೆ ಪುರಸ್ಕರಿಸಲಾಯಿತು. ಇವತ್ತು ಇದನ್ನ ಏನು ರಾಯಲ್ ಟೆಕ್ನೋ ಸ್ಕೂಲ್, ಈ ರಾಯಲ್ ಟೆಕ್ನೋ ಸ್ಕೂಲ್ಗೆ ನಾನು ಇವತ್ತು ಹೊರಗಡೆ ಬಂದಾಗ ನಿಜಕ್ಕೂ ಕೂಡ ಒಂದು ಶಾಲೆ ಅಂತ ನನಗೆ ಅನಿಸ್ತಿಲ್ಲ. ಕಾರಣ ಇದು ಶಾಲೆಯಕ್ಕಿಂತ ಹೆಚ್ಚಾಗಿ ಒಂದು ಸಾಗರ, ಜ್ಞಾನ ಸಾಗರ ಅಂತಾನೆ ಹೇಳ್ಬೋದು. ಅಷ್ಟು ಸುವ್ಯವಸ್ಥೆಯಾಗಿ, ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಮಕ್ಕಳಿಂದ ಶಿಸ್ತುಬದ್ಧವಾಗಿ ಈ ಶಾಲೆಯಲ್ಲಿ ಬಂದಾಗ ನಾನು ಹಲವಾರು ಫಲಕಗಳನ್ನು ಗಮನಿಸಿದೆ. ಇಲ್ಲಿ ಹಲವಾರು ನಮ್ಮ ದೇಶಕ್ಕೆ ಹೊರಟಂತಹ ಹಿರಿಯರು ಇರ್ಬೋದು ಮತ್ತು ಕೆಲವೊಂದು ಸುಭಾಷಿತಗಳು ಇರ್ಬೋದು, ಎಲ್ಲರೂ ಕೂಡ ವ್ಯವಸ್ಥಿತವಾಗಿ ಈ ಒಂದು ಅರ್ಥಪೂರ್ಣವಾದಂತಹ ಒಂದು ವಾತಾವರಣವನ್ನ ಇವತ್ತು ನೋಡಿದೆ. ಹಲವಾರು ಶಾಲೆಗಳಿಗೆ ನಾವು ನಿತ್ಯ ಭೇಟಿ ಕೊಡ್ತಾ ಇರ್ತೀವಿ, ಮಾಧ್ಯಮದಲ್ಲಿ ಹಲವಾರು ಶಾಲೆಗಳನ್ನ ದಿನನಿತ್ಯ ಭೇಟಿ ಕೊಡ್ತೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಅತಿ ವೇಗದಲ್ಲಿ ಜನಗಳ ಮನ್ನಣೆ ಗಳಿಸ್ತಾ ಈ ಒಂದು ಭಾಗ ಮಾತ್ರ ದಾಸರಳ್ಳಿ ಕ್ಷೇತ್ರದಲ್ಲೇ ಒಂದು ರಾಯಲ್ ಟೆಕ್ನೋ ಸ್ಕೂಲ್ ಅನ್ನೋದೇನಿದೆ, ಅದು ನಿಜಕ್ಕೂ ರಾಯಲ್ ಅಂತ ಹೆಸರು ಕರೆಕ್ಟ್ ಆಗಿದೆ ಅಂತ ಅನ್ಸ್ಬೋದು. ಆ ಮಟ್ಟಕ್ಕೆ ಇವತ್ತು ರಾಯಲ್ ಟೆಕ್ನೋ ಸ್ಕೂಲ್ ತನ್ನ ಶಿಕ್ಷಣ ಸೇವೆಯನ್ನ ಮುಂದುವರಿಸ್ತಾ ಇದೆ. ನಿಜಕ್ಕೂ ಕೂಡ ನನ್ನ ಎಲ್ಲ ಮಕ್ಕಳಿಗೆ ಮತ್ತು ಇಲ್ಲಿನ ಶಿಕ್ಷಣ ಸಿಬ್ಬಂದಿಯವರಿಗೆ ನಾನು ಮೊದಲಾಗಿ ನನ್ನ ನಮಸ್ಕಾರಗಳನ್ನ ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಒಂದು ದೊಡ್ಡವರಿಗೆ ನಾವು ಪಾಠ ಮಾಡಬಹುದು, ಆದ್ರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಗುರುತಿಸಿ ಆ ಮಕ್ಕಳಿಗೆ ವಿದ್ಯೆ ಕಲಿಸು ಸಾಮಾನ್ಯ ಇಲ್ಲ. ಒಬ್ಬ ತುಂಟ ಇರ್ತಾನೆ, ಒಬ್ಬ ಒಳ್ಳೆಯದಿರ್ತಾನೆ, ಒಬ್ಬ ಜೋರ್ಮಾನ ಇರ್ತಾನೆ, ಒಬ್ಬ ಶಾಂತಿ ಇರ್ತಾನೆ. ಎಲ್ಲ ಮಕ್ಕಳನ್ನ ಕೂಡ ಒಂದು ಒಟ್ಟಿಗೆ ತಗೊಂಡು ಮಕ್ಕಳಿಗೆ ನಾನು ಕಂಡಂಗೆ ಎಷ್ಟು ಶಿಸ್ತುಬದ್ಧವಾಗಿ ಇವತ್ತು ಬಂದು ಕೂತ್ಕೊಂಡು ಒಂದು ವಿದ್ಯಾರ್ಥಿ ಇರ್ಬೋದು. ನಾನು ಪರಿಶೀಲನೆ ಮಾಡಿದ ಪ್ರಕಾರವಾಗಿ ಇಲ್ಲಿನ ಮಕ್ಕಳಿಗೆ ತುಂಬಾ ಸೌಜನ್ಯತೆ, ಶಿಕ್ಷಣ ಮತ್ತು ಶಿಸ್ತುಗಳನ್ನು ಉಳಿದ ಮಕ್ಕಳು ಅಂತ ನಮಗೂ ಕೂಡ ಒಂದು ಸಾರ್ವಜನಿಕರಲ್ಲಿ ಮಾಹಿತಿ ಪಡ್ತಾರೆ. ನಿಜಕ್ಕೂ ಸಂತೋಷಕರ ವಿಚಾರ ಮತ್ತು ಹೆಮ್ಮೆ ಪಡುವಂತ ವಿಚಾರ. ಯಾಕೆ ನಮ್ಮ ದಾಸರಳ್ಳಿ ಕ್ಷೇತ್ರ ಕೂಡ ಇಂಥ ಒಂದು ಅತ್ಯುನ್ನತವಾದ ಒಂದು ಮಹತ್ತರವಾದ ಶಾಲೆಯನ್ನು ಪಡೆದಿದ್ದೀವಿ ಅನ್ನೋಕ್ಕೆ ನಾನು ನಿಜಕ್ಕೂ ಕೂಡ ಹೆಮ್ಮೆ ಆಗ್ತಾ ಇದೆ. ಒಂದು ವೇಳೆ ಹೀಗೆ ವಿಚಾರಕ್ಕೆ ಬರೋದಾದ್ರೆ, ಇದೇ ನಮ್ಮ ಮಾಧ್ಯಮ ಸಂಘಟನೆಯಿಂದ ಒಂದು ನಶಾಮುಕ್ತ ದಾಸರಳ್ಳಿ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಯಾಕೆಂದ್ರೆ ಇವತ್ತು ಎಲ್ಲೋ ಒಂದು ಕಡೆಗೆ ಯುವಕರ ಒಂದು ಹಾದಿ ತಪ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕೆಲವರು ಮಕ್ಕಳು ಏನಂದ್ರೆ ಎಲ್ಲೋ ಕಡೆಗೆ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಬೇರೆ ಎಲ್ಲಾ ವಿಚಾರಗಳಲ್ಲಿ ಯುವಕರ ಹಾದಿ ತಪ್ತಾ ಇರುವಂತಹ ಈ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆ ಆಗಿರ್ಬೇಕು, ವ್ಯಸನ ಮುಕ್ತರಾಗಬೇಕು ಅನ್ನೋ ಒಂದು ಒಳ್ಳೆ ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಮೂಲಕ ನಾವು ಇದೇ ದಾಸರಳ್ಳಿ ಕ್ಷೇತ್ರದಲ್ಲಿ ಶಕ್ತಿ ಅಸ್ತ್ರ ಎಂಬ ಪತ್ರಿಕೆ ಸಂಪಾದಕರಾದ ಮಂಜುನಾಥ್ ಅವರ ಆಯೋಜನೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದ ಮುನಿರಾಜು ಅವರು, ಚಿಂತಕರು, ಕವಿಗಳು, ಹೋರಾಟಗಾರರು, ಕನ್ನಡ ಪರ ಚಿಂತಕರು, ಈಗ ಹಲವಾರು ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಎಲ್ಲರೂ ಹಲವಾರು ಜನ ಭಾಗವಹಿಸಿದ್ರು. ಅದರಲ್ಲಿ ಅತ್ಯುನ್ನತವಾಗಿ ಯಾರು ನಮ್ಮ ಕ್ಷೇತ್ರದಲ್ಲಿ ಅತ್ಯುನ್ನತವಾಗಿ ಉತ್ತಮ ಸೇವೆ ನೀಡ್ತಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಕೂಡ ನಾವು ಕರೆದಿದ್ವಿ. ಯಾಕೆಂದ್ರೆ ಶಿಕ್ಷಣ ಸಂಸ್ಥೆಗಳು ಏನು ಕರಿಬೇಕು ಅಂದರೆ ಅವತ್ತು ಮಕ್ಕಳ ಪಾತ್ರ ಮತ್ತು ಶಿಕ್ಷಕರ ಪಾತ್ರ ತುಂಬಾ ಇದ್ದಾದ್ದು. ಮಕ್ಕಳಲ್ಲಿ ಬೆಳೆಯುವಾಗಲೇ ಅವ್ರಿಗೆ ಒಳ್ಳೆಯ ಶಿಕ್ಷಣವನ್ನ, ಒಳ್ಳೆಯ ಒಂದು ಅಭ್ಯಾಸಗಳನ್ನ ಕಲಿಸಿಕೊಳ್ಳುವ ಉದ್ದೇಶವಾಗಿ ಅವ್ರನ್ನ ಕೂಡ ಕರೆಯಲಾಗಿತ್ತು. ಅತ್ಯುನ್ನತ ಪ್ರತಿಷ್ಠಿತ ಶಿಕ್ಷಣಗಳಲ್ಲಿ ಕೆಲವು ಶಿಕ್ಷಣಗಳನ್ನ ಆರಿಸಿಕೊಂಡು ಅದರಲ್ಲಿ ರಾಯಲ್ ಟೆಕ್ನೋ ಸ್ಕೂಲ್ನ ಇಲ್ಲಿನ ಶಿಕ್ಷಣ ಸೇವೆಯನ್ನ ಗುರುತಿಸಿಕೊಂಡು ಈ ಶಿಕ್ಷಣ ಸಂಸ್ಥೆಯ ಒಬ್ಬರ ಮುಖ್ಯಸ್ಥರಿಗೆ ನಾವು ಅಲ್ಲಿ ಕರೆದು ಒಂದು ಪುರಸ್ಕಾರವನ್ನು ಇಟ್ಕೊಂಡಿದ್ವಿ. ಆ ಭಾಗದಲ್ಲಿ ಎಲ್ಲರೂ ಕೂಡ ಇಲ್ಲಿ ಇರೋದಕ್ಕೆ ಎಲ್ಲರೂ ಕೂಡ ಶಿಕ್ಷಣಕ್ಕೆ ಎಲ್ಲರೂ ಕೂಡ ಭಾಗಿಯಾಗಬೇಕು ಅಂತ ಕೇಳ್ಕೊಂಡಿದ್ವಿ.
ಮುಖ್ಯಸ್ಥರಾಗಿ ನಮ್ಮ ಗೋವಿಂದೇಗೌಡರು, ನಮ್ಮ ಅಭಿಗಿರಿ ಶಶಿ ಅಣ್ಣ ಅವರು ಮತ್ತೆ ನಮ್ಮ ಮೇಡಮ್ ಅವರು ಎಲ್ಲರೂ ಕೂಡ ನಾವು ಆಹ್ವಾನ ಮಾಡಿದ್ವಿ. ಆ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿನ ಮುಖ್ಯಸ್ಥರು ಏನೋ ಒಂದು ಅನಾನುಕೂಲವಾಗಿ ಒಂದು ಕಾರ್ಯಕ್ರಮಕ್ಕೆ ಅನುಪಸ್ಥಿತಿದ್ರಿಂದ ನಾನಿವತ್ತು ಈ ಸೇವೆಯನ್ನ ಗಮನಿಸಿ ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಸಣ್ಣ ಪುರಸ್ಕಾರವನ್ನ ಈ ಶಾಲೆಗೆ ಬಂದು ಅವ್ರು ಹೇಳಿದ್ರು ನಾವು ಬರಕ್ಕಾಗಿಲ್ಲ ಪರವಾಗಿಲ್ಲ ಬಿಡಿ ಅಂತ. ಬಟ್ ನಾನು ಹೇಳಿದೆ ನಮ್ಮ ಸಂತೋಷಕ್ಕಾದ್ರೂ ನಾವು ಬಂದು ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಸೇವೆ ಇನ್ನೂ ಹೆಚ್ಚಿಗೆ ಸಿಗ್ಬೇಕು, ಇನ್ನೂ ಹೆಚ್ಚಿನ ಜನಗಳಿಗೆ ನಿಮ್ಮ ಸೇವೆ ದೊರಕಬೇಕು, ಈ ಒಂದು ಶಿಕ್ಷಣ ಕ್ರಾಂತಿ ನಿಮ್ಮ ಭಾಗದಲ್ಲಿ ಈ ಭಾಗದಲ್ಲಿ ನಿಮ್ಮಿಂದ ಆಗ್ಬೇಕು ಅಂತ ಹೇಳಿ ನಾನೇ ಸ್ವತಃ ಬಂದು ಇವತ್ತು ಅವರ ಸಂಸ್ಥೆಗೆ ಒಂದು ಗೌರವವನ್ನ ಪುರಸ್ಕಾರ ನೀಡಿ ಮತ್ತಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ ನಾನು ಯಾವಾಗಲೂ ಬಂದಾಗ ನಮ್ಮ ಗೌರವನ ಮತ್ತೆ ನಮ್ಮ ಮೇಡಮ್ ಅವರೆಲ್ಲರೂ ಕೇಳ್ತಾ ಇದ್ದೀನಿ, ನಿಜಕ್ಕೂ ಕೂಡ ಈ ಶಾಲೆಗೆ ನೀವು ಇಟ್ಟಿದ್ದಷ್ಟು ತುಂಬಾನೇ ಚೆನ್ನಾಗಿ, ತುಂಬಾ ಸೆಲೆಕ್ಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಶಾಲೆ ತಕ್ಕನಾಗಿದೆ ಅಂತ ಹೇಳ್ಬೋದು. ರಾಯಲ್ ಅಂದ್ರೆ ಇಲ್ಲಿ ಮಕ್ಕಳು ಕೂಡ ರಾಯಲ್ ಆಗಿ ಓದ್ತಾ ಇದ್ದಾರೆ ಅನ್ನೋ ವಿಚಾರ ಮತ್ತು ರಾಯಲ್ ಆಗಿ ಬೆಳಿಬೇಕು, ರಾಯಲ್ ಆಗಿ ಇರಬೇಕು ಅನ್ನೋದು ಇಟ್ಕೊಂಡು ತುಂಬಾ ವಿಶೇಷವಾದಂತಹ ನೇಮನ್ನ ಇಟ್ಕೊಂಡು ಇವತ್ತು ರಾಯಲ್ ಟೆಕ್ನೋ ಸ್ಕೂಲ್ಗೆ ಅಭಿನಂದಿಸ್ತಾ ಇದ್ದೀವಿ. ನಮ್ಮೆಲ್ಲ ಮಾಧ್ಯಮ ಸಂಘಟನೆ ಇವರಿಗೆ ಈ ಶಾಲೆಗೆ ನಿಜಕ್ಕೂ ಕೂಡ ನಾವು ಬೆಂಬಲವಾಗಿ ನಿಂತ್ಕೊಂಡು ಇವರ ಸೇವೆಯನ್ನು ಗುರುತಿಸಿ ಇನ್ನಷ್ಟು ಮತ್ತಷ್ಟು ಇವರಿಗೆ ಪುರಸ್ಕಾರಗಳನ್ನ ನೀಡಲಿ ಅಂತ ಕೇಳ್ಕೊಳ್ತಾ ರಾಯಲ್ 2026 ಎಂಬ ಒಂದು ಬಿರುದನ್ನು ಕೂಡ ಈ ಶಾಲೆಗೆ ನೀಡ್ತಾ ಇನ್ನಷ್ಟು ಸೇವೆಯನ್ನ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.